ನಮಸ್ಕಾರ ರೀ ಎಲ್ಲರಿಗೂ ಜವಾರಿ ಊಟಕ್ಕೆ ಸ್ವಾಗತ ರೀ. ಇವತ್ತು ನಾ ಮಾಡಾಕತ್ತೀನಿ ರೀ ಮಿಸಳ್ ಪಾವ್. ಈ ಮಿಸಳ್ ಪಾವ್ ಮಾಡಕ್ಕೆ ಒಂದು ದಪ್ಪ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಇದು ಚಂದಂಗೆ ಚಾಪ್ ಮಾಡ್ಕೊಂಡೇನಿ. ಕೈಯದು ಹಚ್ಕೊಂಡಿರಿ ಎಲ್ಲರೇ ನೀಟಾಗಿ ಹಿಡಿದು ಕಟ್ ಮಾಡ್ಕೊರಿ. ಇದು ಕೊಲ್ಲಾಪುರದೊಳಗೆ ಒಂದು ಸರಿ ತಿಂದು ಬಂದಿದ್ದೀವಿ ರೀ, ಚಲೋ ಅನಿಸಿತ್ತು. ಅದಕ್ಕೆ ಅದು ಮಾಡೋದು ಕಲ್ತ್ಬಿಟ್ಟೀನಿ ರೀ. ಭಾರಿ ಟೇಸ್ಟ್ ಇರ್ತೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಪಕ್ಕಕ್ಕೆ ಕೊತ್ತಂಬರಿ ಕಟ್ ಮಾಡ್ಕೋಬೇಕು ರೀ, ಯಾಕಂದ್ರೆ ಈ ಟಮಾಟೆ ಐತೆ ನೋಡ್ರಿ, ಇದನ್ನು ಕಟ್ ಮಾಡಿದಾಗ ಅದ್ರಾಗ ರಸ ಇರ್ತೈತ್ರಲ್ಲ, ಅದು ಉಳ್ಳಾಗಡ್ಡಿಯಾಗ ಹೋಗ್ತೈತೆ, ಆಮೇಲೆ ಲಘು ಹುರಿಯಂಗಿಲ್ಲ. ಅದ್ರ ಸಲುವಾಗಿ ನಡಕ್ಕೆ ಕೊತ್ತಂಬರಿ ಇಡೋದು ರೀ. 100 ತಾಟ್ ಮಾಡೋಕ್ಕಿಂತನೂ ಒಂದೇ ಇದ್ರಾಗ ಕಟ್ ಮಾಡೋದು. ಇನ್ನೇನೈತೆ ರೀ, ಮುಕಣಿ ಕಾಳು ಅಥವಾ ಮಟಕಿ ಕಾಳು ಅಂತೀವಿ ನೋಡ್ರಿ, ಈ ಮಾರ್ಕೆಟ್ನಾಗೂ ಸಿಗ್ತೈತಿ. ಬೇಕಂದ್ರೆ ನೀವು ಮನ್ಯಾಗ ರೆಡಿ ಮಾಡ್ಕೋಬೋದು. ಇದನ್ನು ಚೆಂದಂಗೆ ಹುರ್ಕೊಳ್ಳೋದ್ರಿ ಒಂದು ಸ್ವಲ್ಪ, ಅದ್ರದ್ದು ಸ್ಮೆಲ್ ಹೋಗಲಿ ಅಂಥೇಳಿ. ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕಿ ಇದನ್ನು ಹುರ್ಕೊಂಡಿದ್ವಿ. ಟೇಸ್ಟು ಬರ್ತೈತಿ, ಮತ್ತು ಅದು ಹಸಿ ಇದ್ದದ ಮುಗ್ಗ ಸ್ಮೆಲ್ಲೂ ಹೋಗ್ತೈತಿ, ಮತ್ತು ಲಘುನ ಬೇಯ್ತೈತಿ ರೀ. ಅದಕ್ಕೆ ಅದನ್ನು ಏನು ಮಾಡ್ಕೊಳ್ಳೋದು, ಮೊದಲೇ ಹುರ್ಕೊಂಡು ಬಿಡೋದ್ರಿ. ಅದನ್ನು ಒಂದು ಸ್ವಲ್ಪ ಫುಲ್ ಹೊತ್ತು ಹಂಗೆ ಹುರಿಬೇಡ್ರಿ, ಅಟ್ಟ ಒಂದು ಸ್ವಲ್ಪ ಕೆಂಪಾಗುವಂಗೆ ಹುರಿದ್ರೆ ಸಾಕ್ರಿ. ಈಗ ಒಂದು 3 ಚಮಚ ಆಗುವಷ್ಟು ಎಣ್ಣೆ ಹಾಕೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಏನು ಬೇಡ್ರಿ, ಡೈರೆಕ್ಟ್ ಉಳ್ಳಾಗಡ್ಡಿನ ಹಾಕೀನಿ. ಉಳ್ಳಾಗಡ್ಡಿ ಹುರ್ಕೊಂಡು ಆದಮೇಲೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂಗಡಿಯಾಗಿಂದ ತಂದದ್ದು ಹಾಕಾಕತ್ತೀನಿ ರೀ. ಈ ಮನ್ಯಾಗ ಕುಂಡು ಅಷ್ಟು ಟೈಮ್ ಇದ್ದಿದ್ದಿಲ್ಲ, ಗಡಿಬಿಡಿಯಾಗ ಮತ್ತು ಅದೇ ಸಿಗೋದ್ರಿ, ಅದಕ್ಕೆ ಹಾಕಿದ್ದೀನಿ ನೋಡ್ರಿ. ಅದು 1 ಸ್ಪೂನ್ ಆಗುವಷ್ಟು ಇರ್ತೈತೆ, ಅದೇನು ಹೆಚ್ಚಿಗೆ ಇರೋಂಗಿಲ್ಲ. ಅದಾದಮೇಲೆ ಟೊಮ್ಯಾಟೊ ಹಾಕೀನಿ ರೀ. ಟೊಮ್ಯಾಟೊ ಎಲ್ಲ ಮೆತ್ತಗಾಗ್ಬೇಕು ರೀ, ಎಣ್ಣೆಯಾಗ ಕರಿದು ಒಂದು ಜೀವ ಆಗಬೇಕು. ಆಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಗರಂ ಮಸಾಲ ಇಲ್ಲ ನಿಮ್ಗೆ ಚಿಕನ್ ಮಸಾಲೆ ಇಷ್ಟ ಆಯ್ತು ಅಂದ್ರೆ ಅದನ್ನು ಹಾಕ್ಬೋದು. ಆಮೇಲೆ ಖಾರ ಹಾಕಿರಿ, ನಿಮ್ಗೆ ಎಷ್ಟು ಬೇಕು ಅನ್ನಿಸ್ತೈತೆ ಅಷ್ಟು. ಅದ್ರ ಮೇಲೆ ಈ ಮುಕಣಿ ಕಾಳು ಹಾಕಿ ತಿರುವ್ಯಾಡಿ, ಆಮೇಲೆ ಕೊತ್ತಂಬರಿ ಹಾಕಿ ತಿರುವ್ಯಾಡಿ ಏನು ಮಾಡೋದಪ್ಪ ಅಂತಂದ್ರೆ ನೀರು ಹಾಕೋದ್ರಿ. ಸ್ವಲ್ಪ ಜಾಸ್ತಿ ನೀರು ಹಾಕಿರಿ ಅಂತಂದ್ರೆ ನಿಮಗೆ ಮಿಸಳ್ ಪಾವಕ್ಕೆ ಸಾರು ಚಲೋ ಸಿಗ್ತೈತಿ, ಟೇಸ್ಟ್ ಇರ್ತೈತಿ. ಈ ಮುಕಣಿ ಕಾಳದ ಸಾರು ಭಾರಿ ಟೇಸ್ಟ್ ಇರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊಂಡೇನ್ರಿ ನಾನು. ಈಗ ಕುದಿ ಹತ್ತಾಕತ್ತೈತಿ, ಪೂರ ಚಂದಂಗೆ ಕುದಿಬೇಕು ರೀ. ಇದೇನು ಹಿಂಗೆ ಕುದಿಯಾಕತ್ತೈತಿ ನೋಡ್ರಿ, ಇದು ಸರಿಸಿ ಸೈಡಿಗೆ ಬಿಟ್ಟಿರ್ತೈತಿ ನೋಡ್ರಿ ಎಣ್ಣೆ, ಅದೆಲ್ಲ ಒಂದು ಮಾಡ್ಕೊಳ್ಳೋದ್ರಿ. ಆಮೇಲೆ ಕುದಿದು ಬಂದ ಮೇಲೆ ಗ್ಯಾಸ್ ಸಣ್ಣ ಇಟ್ಟು ಒಂದು ಸ್ವಲ್ಪ ಚುಟ್ಕಿ ಆಗುವಷ್ಟು ಏನಪ್ಪ ಅಂತಂದ್ರೆ ಕಡ್ಲೆ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕಿವುಚಿ, ಅದು ಗಂಟಾಗ್ಲಾರ್ದಂಗೆ ಇದ್ರೊಳಗೆ ಮೇಲೆ ಇದೇ ಬಟ್ಲಾಗ ಸುರ್ಕೊಂಡು ನೋಡ್ರಿ, ಅದೇ ಅದು ಅಂದ್ರೆ ಅದು ಗಟ್ಟಿನೂ ಆಗ್ತೈತಿ ಸಾರು ಒಂದು ಸ್ವಲ್ಪ, ಮತ್ತು ಟೇಸ್ಟು ಆಗ್ತೈತಿ. ಅದ್ರ ಸಲುವಾಗಿ ಸ್ವಲ್ಪ ಕಡ್ಲೆ ಹಿಟ್ಟಿಂದ ನೀರು ಮಾಡಿ ಹಾಕೋದು. ಈಗ ಸೈಡ್ ಏನು ಎಣ್ಣೆ ಬಿಡಾಕತ್ತೈತ್ರಲ್ಲ, ಅದನ್ನು ನಡುವು ತೊಗೊಳಕತ್ತೀನಿ. ಈಗೇನೈತಿ, ಇದ್ರಾಗ ಮಿಕ್ಸ್ ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಸೇವ್ ತೊಗೋಬೋದು. ಅದ್ರಾಗ ಉಳ್ಳಾಗಡ್ಡಿ ಹಸಿದು ಹಾಕೀನಿ. ಹಸಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಇರ್ಬೇಕು ರೀ, ಅದ್ರದ್ದು ರುಚಿ ಭಾಳ ಬರ್ತೈತಿ. ಮಿಕ್ಸ್ ಇದ್ರೆ ಮಿಕ್ಸ್ ಹಾಕೋರಿ, ಇಲ್ಲ ಇತ್ತು ಅಂದ್ರೆ ಸೇವ್ ಇದ್ರೆ ಸೇವ್ ಹಾಕೋರಿ, ನಿಮ್ಗೆ ಯಾವ್ದು ಅನ್ನಿಸ್ತೈತಿ ಅದು. ಕೆಲವರು ಮಿಕ್ಸಿಗೆ ಪರ್ಸನ್ ಅಂತ ಕರಿತಾರೆ. ಸಣ್ಣ ಸೇವ್ ತೊಗೋರಿ, ಭಾಳ ದಪ್ಪ ಸೇವ್ ತೊಗೋಬೇಡ್ರಿ ತೊಗೊಳೋದಾದ್ರೂ. ಇನ್ನೇನೈತಿ, ಅದು ಸಾರು ಮಾಡಿದ್ದೀನಿ ನೋಡ್ರಿ, ಮುಕಣಿ ಕಾಳದ್ದು. ಮುಕಣಿ ಕಾಳು ಒಂದು ಸ್ವಲ್ಪ, ಸಾರು ಒಂದು ಸ್ವಲ್ಪ ಹಿಂಗೆ ಹಾಕಿ ಅದನ್ನು ತೊಗೊಳೋದ್ರಿ. ಸಾರು ಜಾಸ್ತಿ ಹಾಕ್ಕೊಂಡ್ರೆ ಇನ್ನಷ್ಟು ರುಚಿ ಬರ್ತೈತಿ.
ನಾವು ಇರೋರ 3 ಮಂದಿ ಇದೀವಿ ರೀ ಮನ್ಯಾಗ. ಸ್ವಲ್ಪ ಮಾಡೀನಿ, ನಾ ಏನು ಭಾಳ ಮಾಡಿಲ್ಲ. ಹಾಕಕ್ಕೆ ಹೋಗಿ ಒಂದು ಸ್ವಲ್ಪ ಕೆಳಗೆ ಬಿತ್ತು ರೀ, ತೆಕ್ಕೋತೀನಿ ಅದನ್ನು. ನೀವು ಬಣ್ಣ ತೊಗೋರಿ, ಈ ಬೇಕ್ರಿ ಒಳಗೆ ಸಿಗ್ತಾವ ಬಣ್ಣ ಪಾಕೆಟ್ಗಟ್ಟಲೆ. ಇಲ್ಲ ಬ್ರೆಡ್ ತೊಗೊಂಡ್ರೆ ನಡಿತೈತಿ. ನಾ ಬ್ರೆಡ್ ತರ್ಸೀನಿ ರೀ. ಈಗ ಅದೆಲ್ಲ ಮಿಕ್ಸ್ ಮಾಡೋದು ರೀ. ನಿಮಗೆ ಬೇಕಂದ್ರೆ ಮ್ಯಾಲೆ ಲಿಂಬೆಹಣ್ಣು ಹಿಂಡ್ಕೊರಿ, ಬ್ಯಾಡದಿದ್ರೆ